ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಓಂ ಶಾಂತಿ 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 ಅಂತ ಮಂತ್ರವನ್ನು ಪಠನೆ ಮಾಡಿಕೊಂಡು ಸಣ್ಣ ಸಣ್ಣ ಮಕ್ಕಳಿಗೆ ಪುರಾತನ ಕಾಲದಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ಇವಾಗಲೂ ಕೆಲವೊಂದು ಮನೆಯಲ್ಲಿ ಪದ್ಧತಿ ಉಂಟು. ಅಂದರೆ ಏನಪ್ಪ ಇದ್ರದ್ದು ಅರ್ಥ ಅಂದರೆ, ಓ ಹೋಲಿ ರಿವರ್ಸ್ ಗಂಗಾ ಆ್ಯಂಡ್ ಯಮುನಾ ಆ್ಯಂಡ್ ಆಲ್ಸೋ ಗೋದಾವರಿ ಆ್ಯಂಡ್ ಸರಸ್ವತಿ, ಓ ಹೋಲಿ ರಿವರ್ಸ್ ನರ್ಮದಾ ಸಿಂಧು ಆ್ಯಂಡ್ ಕಾವೇರಿ, ಪ್ಲೀಸ್ ಬಿ ಪ್ರೆಸೆಂಟ್ ಇನ್ ದಿಸ್ ವಾಟರ್ ಆ್ಯಂಡ್ ಮೇಕ್ ಇಟ್ ಹೋಲಿ. ಎಲ್ಲ ಸಪ್ತ ನದಿಗಳು, ಮಹಾ ಪುಣ್ಯವಾದ ನದಿಗಳು, ಅವರನ್ನೆಲ್ಲ ಕರೆದುಬಿಟ್ಟು ಬನ್ನಿ, ನಾವು ಮಗುಗೆ ಸ್ನಾನ ಮಾಡಿಸ್ತಾ ಇದ್ದೀವಿ, ಈ ನದಿಯನ್ನು, ಈ ನೀರನ್ನು ಪವಿತ್ರ ಮಾಡಿ, ಪವಿತ್ರಗೊಳಿಸಿ ಅಂತ ಈ ಶ್ಲೋಕದ ಅರ್ಥ. ನಾವು ಅಷ್ಟು ಪವಿತ್ರವಾದ ನದಿಗಳು ಇವೆಲ್ಲ. ಸೊ ಉತ್ತರ ಭಾರತದ ನದಿಗಳು ಮಹಾನದಿಗಳಾದ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ಮತ್ತು ಉಪನದಿಗಳಿಂದ ಆವೃತವಾದ ವಿಶಾಲವಾದ ಮತ್ತು ಫಲವತ್ತಾದ ಪ್ರದೇಶ ಇದು. ಸೊ ನಾವು ಮಾನವ ಜನಾಂಗ ನದಿಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನಾವು ನದಿ ಇದ್ದರೆ, ನೀರಿದ್ದರೆ ನಾವಿರೋಕ್ಕೆ ಸಾಧ್ಯ. ನಮ್ಮ ದೇಹ 75% ನೀರಿನಿಂದ ಆವೃತಗೊಂಡಿದೆ. ಸೊ ನಮಗೂ ಮತ್ತು ನದಿಗಳಿಗೂ ಬಹಳ, ಪ್ರಕೃತಿಗೆ ಬಹಳ ಬಹಳ ಬಹಳವಾದ ಕ್ಲೋಸ್ ಅಸೋಸಿಯೇಷನ್ ಇದೆ. ರಾಜಕೀಯವಾಗಿ ಈ ಬಯಲು ಪುರಾತನ ಕಾಲದಿಂದಲೂ ನಿರಂತರ ಚಟುವಟಿಕೆಯ ಕೇಂದ್ರ ಬಿಂದುವಾಗಿತ್ತು. ಈ ಬಯಲನ್ನು ಭಾರತೀಯ ಜನಜೀವನದ ಸಂಸ್ಕೃತಿಯ ಮತ್ತು ಇತಿಹಾಸದ ಕೇಂದ್ರ ಸ್ಥಾನವಂತನೇ ವರ್ಣಿಸಲಾಗಿದೆ. ಇಲ್ಲಿ ಭಾರತವನ್ನಾಳಿದ ಮಹಾ ಸಂತತಿಗಳಾದ ಮೌರ್ಯ, ಗುಪ್ತ, ವರ್ಧನ ಮತ್ತು ಮೊಘಲ್ ಸಂತತಿಗಳು ಉದಯಿಸಿದ್ದು ಕೂಡ ಇದೇ ಪ್ರದೇಶದಲ್ಲಿ. ಅತ್ಯಂತ ಪುರಾತನ ನಾಗರಿಕತೆ ಕಂಟೆರೆದುದು ಸಿಂಧೂ ಕಣಿವೆಯಲ್ಲಿ. ಆರ್ಯರ ವಸಾಹತೀಕರಣದ ಗೆರೆಯನ್ನು ನಿರ್ಧರಿಸುತ್ತಿದ್ದು ಸಿಂಧೂ ಮತ್ತು ಗಂಗಾ ನದಿಗಳ ಪ್ರದೇಶದಲ್ಲಿ. ಆರ್ಯವರ್ತವು ಭಾರತದ ಪುರಾತನ ನಾಗರಿಕತೆ ಮತ್ತು ಸಂಸ್ಕೃತಿಗಳ ವಿಕಸನ ಕೇಂದ್ರವಾಗಿತ್ತು. ವೇದಕಾಲದ ಸಂಸ್ಕೃತಿಯ ಉಗಮಸ್ಥಾನ ಮತ್ತು ವೇದಗಳನ್ನು ರಚಿಸಿದ ಋಷಿ ಪುಂಗರ ನೆಲೆವೀಡು ಈ ಪ್ರದೇಶ. ಜೈನ ಮತ್ತು ಬೌದ್ಧ ಧರ್ಮಗಳು ಕೂಡ ಜನ್ಮ ತಾಳಿದುದು ಕೂಡ ಇದೇ ಜಾಗದಲ್ಲಿ. ಹಿಮಾಲಯದಲ್ಲಿ ಹುಟ್ಟಿ ಹರಿದು ಬರುವ ಜೀವಂತ ನದಿಗಳಿಂದಾಗಿ ಈ ಬಯಲು ಅತ್ಯಂತ ಫಲವತ್ತಾದ ಮತ್ತು ಜನಭರಿತ ಪ್ರದೇಶವಾಗಿದೆ. ಈ ಬಯಲನ್ನು ಭಾರತೀಯ ಜನಜೀವನದ, ಸಂಸ್ಕೃತಿಯ ಮತ್ತು ಇತಿಹಾಸದ ಕೇಂದ್ರ ಸ್ಥಾನ ಅಂತ ವರ್ಣಿಸಿದ್ದಾರೆ.